ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತೇನಪ್ಪ ಬೆಂಡೆಕಾಯಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಈ ಬೆಂಡೆಕಾಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. 5 ನಿಮಿಷದಲ್ಲಿ ಪಟಾಪಟ್ ಅಂತ ಆಗುತ್ತೆ. ಅದಕ್ಕೆ ಏನೇನು ಬೇಕು ಪದಾರ್ಥಗಳು ಅಂತ ನೋಡ್ಕೊಂಡು ಬರೋಣ. ಈಗ ನೋಡಿ, 1 ಕಪ್ ಬೆಂಡೆಕಾಯಿ, 10ರಿಂದ 12 ಬೆಂಡೆಕಾಯಿ ತೊಗೊಂಡಿದ್ದೀನಿ. ಒಬ್ರಿಗಾಗಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ ಮೊಸರು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ಅಷ್ಟೇ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಕರಿಬೇವು ಅಷ್ಟೇ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅಂದವರು ಒಣಮೆಣಸಿನ್ಕಾಯಿ ತೊಗೊಳ್ಳಿ. 2 ಚಮಚ ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದ್ರದ್ದು ಬೆಂಡೆಕಾಯ್ದು ಏನು ಉಪಯೋಗ ಅಂತ ನಾನು ಮಾಡ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ, ಯಾವುದಕ್ಕೆ ತೊಗೊಂಡಿದ್ದೀನಿ ಅಂತನೂ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. 1 ಚಮಚ ಸಾಕು, ಜಾಸ್ತಿ ಬೇಡ. ಇದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಬಿಸಿ ಆದಮೇಲೆ ನಾವು ಅದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬೆಂಡೆಕಾಯಿನ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಹಾಕ್ಕೊಳ್ತೀನಿ. ಆದಷ್ಟು ಎಳೆ ಬೆಂಡೆಕಾಯಿನ ತೊಗೊಳ್ಳಿ, ಫ್ರೆಶ್ ಆಗಿ ತೊಗೊಳ್ಳಿ ಬೆಂಡೆಕಾಯಿನ. ಒಂದೊಂದು ಬೆಂಡೆಕಾಯಿ ಲೋಳೆ ಅಂಶ ಬಿಡುತ್ತೆ ಸಿಕ್ಕಾಬಟ್ಟೆ, ಒಂದೊಂದು ಅಷ್ಟು ಲೋಳೆ ಬಿಟ್ಕೊಳ್ಳಲ್ಲ. ನಾನೇನು ಮಾಡ್ತೀನಿ ಅಂದರೆ, ಒಂದು ಬಟ್ಟೆ ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕ್ಬಿಡ್ತೀನಿ ಬೆಂಡೆಕಾಯಿನ. ಅದು ನೀರಿನ ಅಂಶ ಎಲ್ಲ ಹೀರ್ಕೊಂಡಾದ್ಮೇಲೆ ಒರೆಸಿ ಅದನ್ನು ಕಟ್ ಮಾಡಿ ಆಮೇಲೆ ಯೂಸ್ ಮಾಡ್ತೀನಿ. ಈಗ ನೋಡಿ, ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇದು ನಮ್ಮ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿಡುತ್ತೆ, ಮತ್ತು ನಮ್ಮ ಹೃದಯನ ಹೆಲ್ದಿಯಾಗಿಡೋಕ್ಕೆ ಬೆಂಡೆಕಾಯಿ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ಗೆ, ಹೇರ್ಗೆ ಎಲ್ಲ ತುಂಬ ಒಳ್ಳೆಯದು ಈ ಬೆಂಡೆಕಾಯಿ. ಈಗ ನೋಡಿ, 1 ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. 1 ಚಿಟಿಕೆ ಸಾಕು. ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ 1 ನಿಮಿಷ ಸಾಕು ನಮಗೆ ಫ್ರೈ ಆಗೋದು. ಅದು ಸ್ವಲ್ಪ ಎಲ್ಲ ಬಾಡ್ಕೊಂಡಂಗೆ ಆಗುತ್ತೆ ನಮಗೆ. ಮತ್ತು ಇದರಲ್ಲಿ ವಿಟಮಿನ್ B9 ಇದೆ, ವಿಟಮಿನ್ ಕೆ ಇದೆ, ಕ್ಯಾಲ್ಶಿಯಂ ಇರೋದ್ರಿಂದ ನಮಗೆ ಮೂಳೆಗಳಿಗೆ ತುಂಬ ಒಳ್ಳೆಯದು ಬೆಂಡೆಕಾಯಿ ಅಂತಲೇ ಹೇಳ್ಬೋದು. ನೋಡಿ, ಈಗ ಆಗಿದೆ, ಅದು ಆಗಿದೆ. ಈಗ ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಡೋಣ, ಪಕ್ಕಕ್ಕೆ ಎತ್ತಿಡೋಣ ನಾವೀಗ. ತಣ್ಣಗಾಗಲಿ ಅದು, ಬಿಸಿ ಇರೋದು. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ ನಾವು ಒಗ್ಗರಣೆಗೆ. ನಾವು ಒಗ್ಗರಣೆಗೆ ಏನೇನು ಪದಾರ್ಥ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ತಾ ಬರೋಣ. 1 ಚಮಚ ಎಣ್ಣೆ, ಅದು ಸ್ವಲ್ಪ ಕಾದ್ಮೇಲೆ ನಾವು ಒಗ್ಗರಣೆಗೆ ಏನು ಇಟ್ಕೊಂಡಿದ್ವಿ ಅದು ಹಾಕೋಣ. ಈಗ ನೋಡಿ, ಈಗ ಕಾದಿದೆ, ಎಣ್ಣೆ ಕಾದಿದೆ. ಅರ್ಧ ಚಮಚ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು ಸೆಕೆಂಡ್ ಆಗಲಿ, ಅದು ಫ್ರೈ ಆಗಲಿ. ನಾನು ಹೇಳ್ದಾಗೆ ನೀವು ಹಸಿಮೆಣಸಿನ್ಕಾಯಿ ಮೊದಲು ಬೇಕಾದ್ರೆ ಒಣಮೆಣಸಿನ್ಕಾಯಿ ತೊಗೊಳ್ಳಿ. ನಾನಿಲ್ಲಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಈಗ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈಗ ಸಿಡಿತಿದೆ. ಈಗ ಆಫ್ ಮಾಡಿಬಿಟ್ಟು ನಾವು ಕರಿಬೇವು ಹಾಕ್ಕೊಳ್ಳೋಣ. ಅದು ಕಾವ್ಗೆ ನಮಗೆ ಕರಿಬೇವು ಫ್ರೈ ಆಗಿರುತ್ತೆ. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಒಂದು ಬಟ್ಲಿಗೆ ತೊಗೊಂಡು ನಾವು ಏನು ಫ್ರೈ ಮಾಡ್ಕೊಂಡಿದ್ವಿ ಬೆಂಡೆಕಾಯಿನ, ಅದು ತಣ್ಣಗಾಗಿದೆ, ಅದನ್ನು ನಾವು ಬಟ್ಲಿಗೆ ಹಾಕ್ಕೊಳ್ಳೋಣ. ನಮಗೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬೆಂಡೆಕಾಯಿ ಸಹಾಯ ಮಾಡುತ್ತೆ ತುಂಬ, ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಬೆಂಡೆಕಾಯಿ. ಈಗ 1 ಕಪ್ ಮೊಸರು ಹಾಕ್ಕೊಳ್ಳೋಣ. ಅದಕ್ಕೆ ಮೊಸರು ಅಷ್ಟೇ ನಾವು ಡಯಟಲ್ಲಿ ಬಳಸೋದ್ರಿಂದ ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಅಂತಲೇ ಹೇಳ್ಬೋದು, ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿದ್ದೀವಿ ನಾವು ಅದನ್ನು ಮೊಸರು ಮೇಲೆ ಹಾಕ್ಕೊಳ್ಳೋಣ. ಅದು ಕೂಡ ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು,
ನಾವು ಬೆಂಡೆಕಾಯಿ ಫ್ರೈ ಆಗಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ವಿ ಒಂದು ಚಿಟಿಕೆ. ಇಲ್ಲೂ ಅಷ್ಟೇ, ನೀವು ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಚಿಟಿಕೆ ಹಾಕ್ತಾಯಿದ್ದೀನಿ ಕೈಯಲ್ಲಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಬೇಕಾದರೂ ತೊಗೋಬೋದು. ಎನರ್ಜಿಯ ಫೀಲ್ ಕೊಡುತ್ತೆ, ನಮಗೆ ಎನರ್ಜಿಯಾಗಿರ್ತೀವಿ ನಾವು. ಮತ್ತು ರಾತ್ರಿ ಊಟದ ಮೊದಲು ನೀವು ಇದನ್ನ ಡಿನ್ನರ್ಗೆ ಬಳಸೋದ್ರಿಂದ ನಮಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಬೆಂಡೆಕಾಯಿ ಅಂತಲೇ ಹೇಳ್ಬೋದು. ಮತ್ತು ಇದು ನನ್ನ ಅಜ್ಜಿ ಹೇಳ್ತಾಯಿದ್ರು, ನೀರಲ್ಲಿ ಬೆಂಡೆಕಾಯಿನ ನೆನೆ ಹಾಕ್ಬಿಟ್ಟು ಕಟ್ ಮಾಡಿ ಅದನ್ನು ಬೆಳಗ್ಗೆ ಎದ್ದು ಕುಡಿದ್ರೆ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ, ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಶುಗರ್ ಇದ್ದವ್ರಿಗೆ ಅಂತ ಹೇಳ್ತಾಯಿದ್ರು. ಮತ್ತು ಇದು ತಿನ್ನೋದಕ್ಕೆ ತುಂಬ ಕ್ರಂಚಿಯಾಗಿರುತ್ತೆ. ಮಾಡಿದ ತಕ್ಷಣವೇ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು.